ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು. ದ್ವಾದಶಿ ತಿಥಿ, ಆರ್ದ್ರ ನಕ್ಷತ್ರ. ಈ ದಿವಸ ದ್ವಾದಶಿ ಇದೆ, ಸಂಜೆ ವೇಳೆಗೆ ತ್ರಯೋದಶಿ ಬರುತ್ತೆ. ಹೀಗೆ 10 ಗಂಟೆ ಮೇಲೆ ತ್ರಯೋದಶಿ ಇದೆ. ಆದರೆ ತ್ರಯೋದಶಿ ಅಂದರೆ ಈ ಸಂಧ್ಯಾಕಾಲ, ಅದನ್ನು ಪ್ರದೋಷ ಕಾಲ ಅಂತ ಕರೀತಾರೆ. ಪ್ರದೋಷೋ ರಜನೀಮುಖಂ ಗಣರಾತ್ರಂ ನಿಶಾಬಹ್ವ್ಯ ಪ್ರದೋಷೋ ರಜನೀಮುಖಂ. ಇದು ಅಮರಕೋಶ. ಅಂದರೆ ಸಂಧ್ಯಾಕಾಲಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಅದನ್ನು ಪ್ರದೋಷ ಅಂತಲೂ ಅದಕ್ಕೊಂದು ಹೆಸರು ಅನ್ನೋದನ್ನು ಹೇಳ್ತಾ ಇದೆ. ಆ ಪ್ರದೋಷ ಕಾಲದಲ್ಲೇ ಶಿವಪೂಜೆಯನ್ನು ಮಾಡಬೇಕು ಅಂತ. ಇವತ್ತು ಆರ್ದ್ರ ನಕ್ಷತ್ರವೂ ಇದೆ. ಹೀಗಾಗಿ ತಪ್ಪದೇ ಶಿವ ಸನ್ನಿಧಾನದಲ್ಲಿ ನಾವು ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ಅದರಲ್ಲೂ ನಮಕ ಚಮಕ, ಅಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ನಮಕಂಚಮಕಂಚೈವ ಪುರುಷ ಸೂಕ್ತಂ ತಥೈವ ಚ. ನಮಕಂಚಮಕಂಚೈವ ಪುರುಷ ಸೂಕ್ತ. ನಮಕ ಚಮಕ ಅಂತ 2 ಭಾಗ ಇದೆ. ನಮಸ್ತೆ ರುದ್ರಮನ್ಯವ ಉತೋತೈಷವೇ ನಮಃ ಅಂತ ಪ್ರಾರಂಭವಾಗುತ್ತೆ ನಮಕ. ಅಲ್ಲಿಂದ ಪ್ರಾರಂಭವಾಗಿ ಚಮಕದ ಅಂತ್ಯದವರೆಗೆ ಅದನ್ನು ಹೇಳಿಕೊಂಡು ನಂತರ ಪುರುಷ ಸೂಕ್ತ. ಇವು 3 ಹೇಳುವುದರಿಂದ ಯಾರು ಇವುಗಳನ್ನು ನಿತ್ಯಂ ತ್ರಯಂ ಪ್ರಯುಂಜಾನೋ ಬ್ರಹ್ಮಲೋಕೆ ಮಹೀಯತೆ ಅಂತ ಹೇಳುತ್ತೆ. ಹೀಗಾಗಿ ಯಾರು ಈ 3 ಹೇಳಿಕೊಂಡು ಶಿವನಿಗೆ ಅಭಿಷೇಕ ಮಾಡಿಬಿಟ್ರೆ ಬ್ರಹ್ಮಲೋಕದಲ್ಲಿ ಪೂಜಿಸಲ್ಪಡ್ತಾನಂತವನು. ಇದು ಉತ್ಕೃಷ್ಟವೋ ಮತ್ತೊಂದೋ ಶ್ರೇಷ್ಠತೆಗಾಗಿಯೋ ಹೇಳಿರ್ತಕ್ಕಂಥದ್ದು ಇರಬಹುದು. ಆದರೆ ಆ ಮಟ್ಟಿಗಿನ ಒಂದು ಪುಣ್ಯ ಫಲ ಅನ್ನೋದು ನಮಗೆ ಸಂದಾಯವಾಗುತ್ತೆ. ಹೀಗಾಗಿ ಆ ಪ್ರದೋಷ ಕಾಲದಲ್ಲಿ ನಮಕ ಚಮಕ ಇವುಗಳನ್ನು ಹೇಳಲಿಕ್ಕಾಗ್ತಾ ಕಷ್ಟ ಇದೆ. ಹೇಳೋದು ಸಾಮಾನ್ಯರಿಗೆ ಕಷ್ಟ ಆದರೆ ಕೇಳಿಸ್ಕೊಳ್ಳಿ. ಆ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಲಿಕ್ಕೂ ಆಗ್ತಾಯಿಲ್ಲ, ಕಷ್ಟ ಆಗ್ತಾ ಇದೆ ಅಂದರೆ ಈ ಮಂತ್ರಗಳನ್ನು ನಮಕ ಚಮಕ ಹಾಗೂ ಪುರುಷ ಸೂಕ್ತ ಇವುಗಳನ್ನು ಕೇಳಿಸ್ಕೊಂಡ್ರೆ ಶಿವನ ಪುಣ್ಯ ಶಿವನ ಆ ಫಲ ಬಂದುಬಿಡುತ್ತೆ. ಯಾವುದು ನಮಗೆ ಹಿತವೋ ಅದನ್ನು ತಂದು ಕೊಟ್ಬಿಡ್ತಾನಂತೆ ಶಿವ. ಯಾವುದು ಇಷ್ಟವೋ ಅಥವಾ ಯಾವುದು ನಮಗೆ ಸರ್ವ ರೀತಿಯಲ್ಲೂ ಆಕರ್ಷಿತರಾಗ್ತೀವೋ ಅದಲ್ಲ, ಅದು ನಮಗೆ ತೊಂದರೆ ಮಾಡಬಹುದು. ನಾವು ಯಾವುದನ್ನು ಒಂದನ್ನು ಇಷ್ಟಪಟ್ಟರೆ ಆ ಇಷ್ಟಪಟ್ಟ ವಸ್ತುವೋ ಅಥವಾ ಆಹಾರವೋ ಅಥವಾ ವ್ಯಕ್ತಿಯೋ ನಮಗೆ ಮುಳುವಾಗಬಹುದು ಮತ್ತೊಂದು ದಿವಸ, ಆ ಕ್ಷಣ ಮತ್ತೊಂದು ಸಾಧ್ಯತೆ. ಆದರೆ ಹಿತವಾದದ್ದು ಯಾವತ್ತೂ ಮುಳುವಾಗುವುದಿಲ್ಲ. ಅದು ಎಲ್ಲ ಬಗೆಯಲ್ಲೂ ವೃದ್ಧಿಗೆ ಕಾರಣವಾಗ್ತಕ್ಕಂಥದ್ದು. ಇದನ್ನು ಶಿವ ಗಮನಿಸಿಕೊಂಡು ಯಾರು ಭಕ್ತರು ಅವರಿಗೆ ಅಪೇಕ್ಷೆ ಪಡೋದಲ್ಲ, ಅವನಿಗೆ ಯಾವುದು ಹಿತ ಅನ್ನೋದು ನೋಡಿಕೊಂಡು ಸಂದರ್ಭಗಳನ್ನ ಸೃಷ್ಟಿಸ್ತಾನೆ. ಅವನು ಅಂಥವ್ರನ್ನ ಪರಿಚಯ ಮಾಡಿಸ್ತಾನೆ, ಅಂಥ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾನೆ, ಅಂಥ ವಾತಾವರಣವನ್ನು ಹುಟ್ಟು ಹಾಕಿಕೊಡ್ತಾನೆ. ಹೀಗಾಗಿ ಶಿವನ ಯಾರು ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಹಿತವಾದದ್ದು ದಕ್ಕತ್ತೆ. ಅದರಿಂದ ಬದುಕು ತುಂಬ ಚೆನ್ನಾಗಿ ಆನಂದವಾಗಿರುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ತಪ್ಪದೆ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.